ಕೇಳಿ 5 ವರ್ಷದ ಬೆಂಬಲದಾಗ ಇನ್ನೂ ನಮ್ಗೆ ಕೇಳಿ ಎಲ್ಲ ನೀವು ದೇವಸ್ಥಾನದಲ್ಲಿ ಇದ್ರೂ ಒಳಗೆ ಹೋಗಿಲ್ಲ ಇವತ್ತೇ ಹೋಗಿರೋದು ಮೇಡಮ್ ಒಂದ್ಸರಿ ಜಾತ್ರೆ ಮಾಡಿದ್ರು ಊರಲ್ಲಿ ನಮ್ಮವರೆಲ್ಲ ದೀಪಗಳು ಹೊತ್ಕೊಂಡು ಹೋಗಿದ್ದಾಗ ಹೆಣ್ಮಕ್ಳಿಗೆಲ್ಲ ಅವ್ರು ಯಾರೋ 4-5 ಜನ ಬಚ್ಚೆಗೆ ಹೋದ್ರು ಇನ್ನು ಯಾರೋ ತುಂಬ ಸೇರ್ಕೊಂಡು ಒಳಗಡೆ ಹೇಗೆ ಬಿಟ್ಟು ದುರ್ಗೋಷ್ಟು ಮುಂದೆ ಅಂತ ಬಾಯಿ ಬಂದು ಸಿಗಿದ್ರು ನಾವು ಬೇಡ ಅಂತ ಸುಮ್ಮನೆ ಆಗ್ಬಿಟ್ರೆ ಅವತ್ತು ಊರವ್ರು ಯಾವತ್ತೂ ಹೋಗಿಲ್ಲ ಅಂತ ನಾವು ಸುಮ್ಮನೆ ಆಗಿದ್ವಿ. ಅಲ್ಲ ಮೇಡಮ್ ಹಂಗಿದ್ದಿರೋ ಹೆಣ್ಮಕ್ಳಿಗೆ ನಮ್ಗೆ ಗೊತ್ತಿರೋ ಕೇಳಿಸಿಲ್ಲ, ನಾವು ನೋಡಿಲ್ಲ ಕಣ್ಣಾಗ. ನಮ್ಗೆ ಹೇಳಿದ್ದು ಹೆಣ್ಮಕ್ಳು ಹೇಳಿದ್ರು. ಆವಾಗಲೇ ಹೆಣ್ಮಕ್ಳೆಲ್ಲ ನಾವು ದೇವಸ್ಥಾನ ಒಳಗಡೆಗೆ ಹೋಗೋಣ ಹಂಗೆಲ್ಲ ಇದು ಮಾಡ್ತಾರೆ, ನಮ್ಗೆ ತೊಂದರೆ ಕೊಟ್ಟಾರ ಅಂತ ಹೇಳಿದ್ರು. ನಾವು ಏನು ವಿಷಯ ಹೇಳಿರ್ಲಿಲ್ಲ ಯಾರಿಗೂ. ನಡೀತಾ ಇದೆ, ಈಗ ಗೊತ್ತಿಲ್ಲದಂಗೆ ನಡೀತಾ ಇದೆ, ಯಾರು ಹೇಳ್ಕೊಳಲ್ಲ ಅಷ್ಟೇ. ಈಗ ಯಾರು ಹೋಗ್ಬೇಕಂದ್ರೆ ಹೋಗಿದ್ವಿ ತಾನೆ, ಎಲ್ಲರೂ ಹೋಗಿದ್ವಿ. ನಾವ್ಯಾರು ಮತ್ತೆ ನಾವೆಲ್ಲರೂ ಹೋಗಿದ್ವಿ ತಾನೆ. ಇಲ್ಲೆಲ್ಲ ತೊಂದರೆ ಮಾಡ್ತಿರೋದು ಅಯ್ಯಪ್ಪನೇ ನೀರು ಹಾಕೋದು, ದೂರ ನಿಂತ್ಕೊಳ್ರಿ ಅಂತ ಹೇಳೋದು. ಈ ಬ್ರಾಹ್ಮಣರಿಗಿಂತ ಹೆಚ್ಚು ಬ್ರಾಹ್ಮಣರು ಏನು ಮಾಡಕ್ಕಾಗಲ್ಲ ಅವ್ರ ಮುಂದೆ. ಆ ತರ ಬೇರೆ ಏನ್ ತೊಂದರೆ ಕೊಡ್ತಲ್ಲ ಪಾಪ, ಎಲ್ಲ ಪೂಜಾರಿ ಸಮಸ್ಯೆ. ನೀವು ಮೇಲೆಯಿಂದ ಮೇಲೆ ಬಂದ್ಬಿಡ್ತಾರೆ, ನೀವು ಕೆಳಗಡೆ ಬಂದು ಕುಂಕುಮ ಕೊಡಿ ಅಂತ ಯಾರು ಬೇರೆ ಪೂಜಾರಪ್ಪ ಪೂಜೆ ಮಾಡ್ತೀವಿ. ಅಶ್ವತ್ ಕಟ್ಟ ಮೇಲೆ ಪಬ್ಲಿಕ್ ಯಾರು ಹೋಗಲ್ಲ ಅಷ್ಟೇ. ಇವ್ರವರೆಲ್ಲ ಹೋಗಿದ್ರು ಮೇಡಮ್, ಇವ್ರವರೆಲ್ಲ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿ ಎಲ್ಲ ಮಾಡಿದ್ರು. ಇವ್ರಿಗೊಂದಯ್ಯ ನಮ್ಗೊಂದಯ್ಯ. ಅದು ಯಾರು ಸ್ವಂತ ಒಬ್ರು ಮಾಡಿಸ್ಕೊಂಡಿದ್ದು, ಊರಲ್ಲಿ ಯಾರು ಮಾಡಿಸಿದ್ದಲ್ಲ. ಅವ್ರ ವೈಯಕ್ತಿಕ ವೈಯಕ್ತಿಕ ಬಟ್ ಪೂಜಾರಿ ಮೇಲೆ ಆತರ ಇತ್ತು ಅಂತಂದ್ರೆ ಸ್ವಂತ ಜಾಗದಲ್ಲಿ ಅವರು ಸ್ವಂತ ಮಾಡಿಸ್ಕೊಂಡು ಅವ್ರ ಮನೆಯವರೇ ಮಾಡ್ಬೇಕು ತರ ಏನು. ದೇವಸ್ಥಾನ ಇರೋದು ಊರಿಗೋಸ್ಕರ, ಇಲ್ಲಿ ಅವ್ರ ಮನೆಯವ್ರು ಯಾರಿಲ್ಲ ಅಂದ್ರೆ ಪಕ್ಕದ ಊರವ್ರಿಗೆ ಮಾಡ್ತೀವಿ ಅಷ್ಟೇ. ಇವರು ಅಷ್ಟೇ, ಯಾರಾದ್ರೂ ಕೇಳಿದ್ರೆ ನಿನ್ನೆ ಮನೆ ಕೂತು ನಮ್ಮನ್ನ ವಿಷಯ ಗೊತ್ತಾಗಿದೆ, ರಾತ್ರಿ ಗೊತ್ತಾಗಿದೆ ನಮ್ಗೆಲ್ಲ ಈ ವಿಷಯ. ಕೇಳಿಲ್ಲ, ಯಾರು ಕೇಳಿಲ್ಲ, ಮೇಡಮ್ ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ಹೇಳೋದಷ್ಟೇ, ಈಚೆಗಳು ಹೇಳೋದಷ್ಟೇ ಮೇಡಮ್. ಮನಸ್ಸಿಗೆ ನನಗೂ ಇರ್ತದೆ, ಯಾರು ಈಚೆ ತೋರ್ಸ್ಕೊಳ್ಳಲ್ಲ. ಆಯ್ತಾ ಹೋಗ್ರಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಕಂಪ್ಲೇಂಟ್ ಕೊಡ್ಬೇಕಂತ ನಾನು ಹೋಗಿದ್ದು. ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಮತ್ತೆ ಇದೆಲ್ಲ ವಿಷಯ ಆಯ್ತು. ನಾನು ಬೇಕು ಅಂತ ಇದು ದೇವಸ್ಥಾನ ತೆಗಿಬೇಕಂತ ಹೋಗ್ಲಿಲ್ಲ ನಾನು. ಇದು ರೀಸೆಂಟ್ ಆಗಿ ಇದು ಆಯ್ತು ಅದ್ರ ಜೊತೆ. ಈಗ ಇನ್ಯಾರಾದ್ರೂ ದೇವಸ್ಥಾನದ ಒಳಗಡೆ ಹೋಗ್ಬೇಕು ಅನ್ನೋರಿದ್ರೆ ಧಾರಾಳವಾಗಿ ಹೋಗ್ಬೋದು. ಆತರ ಯಾರು ಇಲ್ಲಿ ತಡೆದಿಲ್ಲ ಅಂತ ಗಮನಕ್ಕೆ ಬಂತು ಅಂತಂದ್ರೆ ತಡಿತಾರೆ ಅಂತಂದ್ರೆ ಮುಲ್ಲಾಜಿಲ್ದಲ್ಲೇ ಕೇಸ್ ಆಗುತ್ತೆ. ಇನ್ನು ಯಾವ ಕಾಲದಲ್ಲಿ ನಾವು ಅಲ್ಲ ಎಲ್ಲ ಈಗ ಕುಂತಿದೀವಪ್ಪ, ಗಾಳಿ ಬರ್ತಾ ಇರುತ್ತೆ, ಒಬ್ರಿಗೊಂದು ಗಾಳಿ ಬರ್ತಾ ಇದೆಯಾ ಸರ್. ಸುಮಾರು ವರ್ಷಗಳಿಂದ ಈ ಅಸ್ಪೃಶ್ಯತೆ ನಮ್ಮೂರಲ್ಲೇ ತಾಂಡವಾಡ್ತಿತ್ತು. ಆ ವಿಚಾರವಾಗಿ ಅದನ್ನು ಬೇಸತ್ತು ಬೇರೆ ಕಡೆಯಿಂದ ಬಂದಂಥ ಹೆಣ್ಣು ಮಕ್ಕಳು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಬೇರೆ ಕಡೆಯಿಂದ ಅಂದರೆ ಈ ಕಡೆ ಇಲ್ಲಿ ಬೇರೆ ಕಡೆಯಿಂದ ಇಲ್ಲಿ ಮದುವೆ ಆಗಿರೋಂಥ ಹೆಣ್ಣು ಮಕ್ಕಳು ಅವ್ರವ್ರ ಕಡೆ ನೋಡಿದಾಗ ನಮ್ಮ ಕಡೆ ದೇವಸ್ಥಾನಗಳೊಳಗಡೆ ಕರ್ಕೊಂತಾರೆ, ಇಲ್ಲಿ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಗಮನಿಸಿ ಆ ಹೆಣ್ಣುಮಗಳು ಕಂಪ್ಲೇಂಟ್ ಮಾಡಿದ್ಲು. ಅದಾದಮೇಲೆ ಚಂದ್ರಕಲಾ ಅಂತ ಮಾಡಿದಾದ್ಮೇಲೆ ಸಮಾಜ ಕಲ್ಯಾಣ ಇಲಾಖೆಯವರು ಎಚ್ಚೆತ್ಕೊಂಡು ಆ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಹೋದಾಗ ಅಲ್ಲಿ ನಡೆದಂಥ ಘಟನೆಗಳು ಏನಂತಂದರೆ, ಅಲ್ಲಿ ಊರಿನ ಗ್ರಾಮಸ್ಥರು ಏನು ಹೇಳ್ತಾರೆ, ನಾವು ಯಾರು ಹೇಳಿಲ್ಲ ಹೋಗ್ಬೇಡ ಅಂತ ನಾವೇನು ಹೇಳಿಲ್ಲ, ಇವರೇ ಹೇಳ್ತಾವ್ರ ಅಂತಂದ್ರು. ಅಲ್ಲಿ ನಡೆದಂಥ ಘಟನೆಗಳು ಪೂಜಾರಿ ಏನು ಹೇಳ್ತಾನೆ, ಪೂಜಾರಿ ಏನು ಹೇಳಿದಾನೆ ಎಂಬ ಪೂಜೆಗೆ ಹೋದಾಗ ಪೂಜೆ ಸಾಮಾನು ಮೇಲೆ ನೀರು ಹಾಕ್ಬಿಟ್ಟು ದೂರ ಇಟ್ಕೊಳ್ರಿ, ನೀವು ಪೂಜೆ ಸಾಮಾನು ಹತ್ರ ಒಳಗಡೆ ತರಬೇಡ್ರಿ ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನು ಎತ್ಕೊಂತಿರಲಿಲ್ಲ, ನೀರು ಹಾಕ್ಬಿಟ್ಟು ಎತ್ಕೊಂಡು ಹೋಗ್ತಿದ್ದಂತೆ. ಇದು ನಾವು ಅಲ್ಲಿ ನೋಡ್ತಾ ಇದ್ರೆ ಗಮನಿಸಿದ್ರೆ ಏನು ಕಾಣಿಸ್ತದೆ ಅಂತಂದ್ರೆ ಅಲ್ಲಿ ಅಸ್ಪೃಶ್ಯತೆ ತಾಂಡವಾಡ್ತಿದೆ, ಜಾತಿ ನಿಂದನೆ ಇದೆ ಅನ್ನೋದು ತಾಂಡವಾಡ್ತಿದೆ. ಅವನು 2-3 ಸಾರಿ ಹೇಳಿದ್ದಾನೆ ಪೂಜಾರಿ, ನೀವ್ಯಾರು ಒಳಗಡೆ ಬರಂಗಿಲ್ಲ, ವಲಯರ್ ಮಾದಿಗರು ಒಳಗಡೆ ಬರಂಗಿಲ್ಲ ಅನ್ನೋ ಮಾತನ್ನ ಅಲ್ಲಿ ಹೇಳಿದ್ದಾನೆ. ಆ ಎಮ್ಮನ್ನು ಮನನೊಂದು ಇದು ಬೇಸತ್ಕೊಂಡು ಆ ಎಮ್ಮ ಈ ತರ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು, ಬೇರೆ ಸುಮ್ಮನೆ ಕಂಪ್ಲೇಂಟ್ ಕೊಡಲ್ಲ. ಅಲ್ಲಿ ಊರಿನ ಜನನು ಅದೇ ತರ ಇದ್ದಾರೆ. ಸುಮಾರು ಜನಗಳು ಈಚೆ ಹೇಳ್ಕೊಳಲ್ಲ. ಅಲ್ಲಿ ತೋಟಗಳಿಗೆ ಹೋದಾಗ ನಮ್ಮವ್ರನ್ನ ಯಾಕೆ ಭಯ ಇಡಿಸ್ತಾರೆ, ಹೆಂಗ್ ಭಯ ಇಡಿಸ್ತಾರೆ ಅಂತಂದ್ರೆ, ನೀವು ದೇವಸ್ಥಾನದ ಒಳಗಡೆ ಬಂದ್ರೆ, ನೀವೇನೋ ದೇವಸ್ಥಾನ ಒಳಗಡೆ ಬರಕ್ ಪ್ರಯತ್ನ ಪಟ್ರೆ ನಾವು ನಿಮ್ಮನ್ನ ಕೂಲಿ ಕರ್ಕೊಳಲ್ಲ, ಆಮೇಲೆ ನಿಮ್ಗೆಲ್ಲೂ ಏನು ಸಿಗದಾಗ ಮಾಡಿ ಹಾಕ್ಬಿಡ್ತೀರಿ ಅಂತ ಭಯಕ್ಷಿದ್ದಾರೆ. ಅಲ್ಲಿ ಕೆಲವರು ಬೇಜಾನ್ ಜನ ಅಮಾಯಕರಿದ್ದಾರೆ. ಈಗಲೂ ಸುಮಾರು ಒಂದು 50 ವರ್ಷ ಮೇಲ್ಪಟ್ಟಂತ ಹೆಣ್ಣು ಮಕ್ಕಳಿದ್ದಾರೆ. ಅವ್ರ ತೋಟದಲ್ಲಿ ಕೂಲಿ ಹೋಗ್ತಾರೆ, ಬಿಡ್ಸಕ್ಕೆ ಹೋದಾಗ ಅಲ್ಲಿ ಭಯಕ್ಷಿಸ್ತಾರೆ. ಅವ್ರಿಗೆ ಭಯದ ವಾತಾವರಣ ಸೃಷ್ಟಿ ಮಾಡಿ ಅಲ್ಲಿರ್ತಕ್ಕಂಥ ಈಗ ಹೊಸದಾಗಿ ಈಗ ಯುವ ಪೀಳಿಗೆ ಇದೆ, ಯುವ ಪೀಳಿಗೆ ಎಲ್ಲ ಎಚ್ಚೆತ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದಾಗ ಆ ಹೆಣ್ಮಗಳೆಲ್ಲ ಈ ಹುಡುಗರು ಅದನ್ನ ಮಾಡಲಿಲ್ಲ. ಆ ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟಾಗ ಈ ಹುಡುಗರೆಲ್ಲ ಬಂದು ದೇವಸ್ಥಾನ ಹತ್ರ ಬಂದು ದೇವಸ್ಥಾನದ ಹೊರಗಡೆ ಎಲ್ಲ ಹೋಗಿ ಎಲ್ಲ ಪೂಜೆ ಮಾಡಿಸಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, DDP ಅವರು, ಮತ್ತೆ ತಹಸೀಲ್ದಾರ್ ಅವರು, ಆಮೇಲೆ ನಮ್ಮ DYSP ಸಾಹೇಬರೆಲ್ಲ ಬಂದು ಅವ್ರ ನೇತೃತ್ವದಲ್ಲಿ ದೇವಸ್ಥಾನದೊಳಗಡೆ ಎಂಟ್ರಿ ಮಾಡಿ ಇವತ್ತು ಪೂಜೆ ಮಾಡಿಸಿ, ಅಲ್ಲಿ ಅಸ್ಪೃಶ್ಯತೆ ಇದೆ, ಇಲ್ಲ ಅಂತ ಹೇಳ್ತಿಲ್ಲ ನಾವು. ಅಲ್ಲಿ ಈಗ ಸದ್ಯಕ್ಕೆ ಯಾರು ಬಂದು ಅಲ್ಲಿ ಗಲಾಟೆ ಮಾಡಲಿಲ್ಲ, ಏನು ಹೇಳಲಿಲ್ಲ. ಅಂದ್ರೆ ಎಲ್ಲ ಹೋಗ್ಬೋದು ಅಂತ ಹೇಳ್ಬಿಟ್ಟು ಊರಿನ ಒಪ್ಪಿಗೆ ಮೇಲೆ ಎಲ್ಲರೂ ಹೇಳಿದ್ದಾರೆ. ಮೊದಲೆಲ್ಲ ಏನೋ ದೇವಸ್ಥಾನದ ಒಳಗಡೆ ಇಲ್ಲ, ಮೊದಲೆಲ್ಲ ದೇವಸ್ಥಾನದ ಒಳಗಡೆ ಹೋಗ್ತಿರ್ಲಿಲ್ಲ, ಯಾರು ಹೋಗ್ತಿರ್ಲಿಲ್ಲ. ಅಂದ್ರೆ ಭಯ ಇಕ್ಸೋದು. ನಮ್ಮ ತಂದೆ ತಾಯಿಗಳು ಏನ್ ಹೇಳ್ತಿದ್ರು, ಹಳಬರು, ಈ ದೇವಸ್ಥಾನಗಳು ಅವತ್ತಿಂದ ಹೋಗಿಲ್ಲಪ್ಪ, ನೀವೇನು ಹೋಗ್ಬೇಡ್ರಿ ಅಂತ ನಮ್ಗೆ ಭಯ ಇಕ್ಸಿದ್ರು. ನಾವು 2-3 ಸಾರಿ ಅದನ್ನು ಹೋಗ್ಬೇಕಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಪಟ್ಟಿದ್ರಿ.
ಪ್ರಯತ್ನ ಪಟ್ಟಾಗ ಇಲ್ಲಿ ಕೆಲವೊಂದು ಅಡೆತಡೆಗಳು ಬಂದು ಎಲೆಕ್ಷನ್ಗಳು ಬರ್ತಾವಲ್ಲ, ರಾಜಕೀಯದವ್ರು ನಮ್ಮನ್ನು ಬೆಳೆಸ್ಕೊಂಡ್ರು. ನಾವು ಮುಂದೆ ಇನ್ನೊಂದು 2 ವರ್ಷ ಆದಮೇಲೆ ನಿಮ್ಮನ್ನು ಒಳಗಡೆ ಕರ್ಕೊಂಡು ಹೋಗ್ತೀರಿ, ನೀವೇನು ಹೋಗ್ಕೊಬಿಟ್ರಿ, ನಾವೇ ಬಿಡಿಸ್ತೀರಿ ಅಂತ ಹೇಳಿದ್ರು. ಆ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಪ್ರತಿ ಮನೆಯಿಂದನೂ 10,000 20,000 ದುಡ್ಡು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕಲೆಕ್ಟ್ ಮಾಡ್ಕೊಂಡು ದೇವಸ್ಥಾನ ಉದ್ಘಾಟನೆ ಆದಮೇಲೆ ನೀವು ಯಾರು ಬರಬೇಡ್ರಿ ಒಳಗಡೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲವೊಂದು ಸವರ್ಣೀಯ ಜಾತಿಯವರು ಈ ಮಾತುಗಳು ಬಂದಾಗ ಕೆಲವರು ಭಯ ಬಿದ್ದಿದ್ದಾರೆ. ಆದ್ರೂ ನಾವು ಒಳಗಡೆ ಹೋಗ್ತಿದ್ರಿ, ಕೆಲವರು ಒಂದು ಹೋಗಿ ಭಯ ಬೀಳ್ತಿದ್ರು, ಭಯ ಎಕ್ಸ್ತಾ ಇದ್ರು. ಎಷ್ಟು ಜನ ಇದೆ ಸರ್? ಎಷ್ಟು ಕುಟುಂಬ ಇದೆ ಸರ್? ನಮ್ಮ SCಗಳ ಕುಟುಂಬ ಟೋಟಲ್ ಬಂದು ಒಂದು 70 ಕುಟುಂಬ ಇದಾವೆ. ಜನರಲ್ ಕುಟುಂಬ ಒಂದು 75-80 ಕುಟುಂಬ ಇದಾವೆ. 2 ಜಾತಿ 3 ಜಾತಿ ಇರೋದಲ್ಲಿ, ಯಾವ್ಯಾವ? ವಲಯ, ಮಾದಿಗ, ಒಕ್ಕಲಿಗ, 3 ಜಾತಿ. ಬೇರೆ ಜಾತಿಯವರು ಇಲ್ಲ ಅಲ್ಲಿ. ಈ 2 ಜಾತಿಯ ಮೇಲೆನೆ ಇವರು ಅಸ್ಪೃಶ್ಯತೆ ಇದು ಮಾಡ್ತಾ ಇರೋದು, ಆಚರಣೆ ಮಾಡ್ತಿರೋದು. ಹಾಗಾಗಿ ಇಲ್ಲಿ ಇವತ್ತು ಬಂದಂತ ಅಧಿಕಾರಿಗಳು ನಮ್ಮನ್ನು ಒಳಗಡೆ ಬಿಡಿಸಿ ಅಲ್ಲೊಂದು ಸಾರ್ವಜನಿಕವಾಗಿ ಪ್ರಕಟಣೆ ಮಾಡಿ ಹಾಕಿ, ಇನ್ಮೇಲೆ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ಬೋದು, ಯಾರು ಹೋಗಿ ಇರೋಕ್ಕಾಗಲ್ಲ, ಅಕಸ್ಮಾತ್ ಏನಾದ್ರು ಹೋದ್ರೆ ನಮಗೆ ಇಮಿಡಿಯೇಟ್ಲಿ ಇನ್ಫಾರ್ಮೇಶನ್ ಮಾಡಿ ಆಮೇಲೆ FIR ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಶಾಂತಿ ಸಭೆ ಮಾಡಿದ್ರು. ಶಾಂತಿ ಸಭೆನೂ ಮಾಡಿ, ಶಾಂತಿ ಸಭೆಯಲ್ಲಿ ಅವರೆಲ್ಲ ಕರೆದು ಊರು ಮುಖ್ಯಸ್ಥರನ್ನೆಲ್ಲ ಕರೆದು ಏನಪ್ಪಾ ಅಂತ ಕೇಳಿದಾಗ, ಇಲ್ಲ ಸರ್ ಏನು ತೊಂದರೆ ಇಲ್ಲ ನಮ್ದು, ನೀವೆಲ್ಲ ಯಾರು ಬೇಕಾದ್ರೆ ಬರ್ಬೋದು ದೇವಸ್ಥಾನಕ್ಕೆ, ಯಾರು ಬೇಕಾದ್ರೆ ಬಂದು ಹೋಗ್ಲಿ ಅಂತ ಹೇಳಿದ್ದಾರೆ. ಊರಿನವರೆಲ್ಲ ಗ್ರಾಮಸ್ಥರೆಲ್ಲ ಒಪ್ಕೊಂಡಿದ್ದಾರೆ.